ಅಮ್ಮ, ಇದೇನ್ ನೀವಿಲ್ಲಿ? ಬಡವರಿಗೆ ಇನ್ನೆಲ್ಲಪ್ಪ ಗತಿ. ನಮಗೆ ನಿಲ್ಲೋದಕ್ಕೂ ನೆಲೆ ಇಲ್ದ ಹಾಗಾಗಿದೆ. ಈ ಗುಡಿಸಲ್ನಲ್ಲಿ ನಮಗೂ ಸ್ವಲ್ಪ ಜಾಗ ಕೊಡ್ತೀಯಾ? ಜಾಗ ಕೊಡೋದಕ್ಕೆ ನಾನು ಯಾರು? ಈ ಗುಡಿಸಲ್ನಲ್ಲಿ ನಾನು ಒಬ್ಬ ಅತಿಥಿ. ಕನ್ನಡ ಚಿತ್ರರಂಗದಲ್ಲಿ ಅಜರಾಮರ ಜೋಡಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಂಡ್ರಿಬಾಯಿ ಜೋಡಿ. ಈ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಂಡ್ರಿಬಾಯಿಯವರು ಎಷ್ಟು ಚಿತ್ರದಲ್ಲಿ ಅಭಿನಯಿಸಿದರೆ ಮತ್ತು ಅದು ಯಾವ ವರ್ಷ ರಿಲೀಸ್ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಂಡ್ರಿಬಾಯಿಯವರು ನಟಿಸಿದ ಮೊದಲನೇ ಚಿತ್ರ ಬೇಡರ ಕಣ್ಣಪ್ಪ. ಇದು ಮೇ 7, 1954ರಲ್ಲಿ ತೆರೆ ಕಾಣುತ್ತೆ. ಆನಂತರ ಬಂದ ಚಿತ್ರ ಸೋದರಿ. ಈ ಚಿತ್ರ ಜನವರಿ 31, 1955ರಲ್ಲಿ ತೆರೆ ಕಂಡಿರುತ್ತೆ. ನಂತರ ಬಂದ ಚಿತ್ರ ಹರಿಭಕ್ತ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಂಡ್ರಿಬಾಯಿ ಅವರು ಗಂಡ ಹೆಂಡತಿ ಪಾತ್ರ ಮಾಡಿರ್ತಾರೆ. ಈ ಚಿತ್ರ 6 ಫೆಬ್ರವರಿ 1956ರಲ್ಲಿ ತೆರೆ ಕಂಡಿರುತ್ತೆ. ನಂತರ ತೆರೆ ಕಂಡ ಚಿತ್ರ ಔಯಿಲೇಶ್ವರ. ಈ ಚಿತ್ರ ಅಕ್ಟೋಬರ್ 9, 1956ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಭಕ್ತ ವಿಜಯ. ಈ ಚಿತ್ರದ ನಾಯಕರಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಾಯಕಿಯಾಗಿ ಮೈನಾವತಿ ನಟಿಸಿರ್ತಾರೆ. ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಪಂಡ್ರಿಬಾಯಿಯವರು ಕೂಡ ನಟಿಸಿರ್ತಾರೆ. ಈ ಚಿತ್ರ ಡಿಸೆಂಬರ್ 14, 1956ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ತೆರೆ ಕಂಡ ಚಿತ್ರ ಸತಿ ನಳಾಯಿನಿ. ಈ ಚಿತ್ರ 1957ರಂದು ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ರಾಯರ ಸೊಸೆ. ಈ ಚಿತ್ರ ಜನವರಿ 11, 1957ರಂದು ತೆರೆ ಕಂಡಿರುತ್ತೆ. ಈ ಚಿತ್ರದ ನಾಯಕರಾಗಿ ರಾಜ್ಕುಮಾರ್ ಹಾಗೂ ನಾಯಕಿಯಾಗಿ ಪಂಡ್ರಿಬಾಯಿ ಅವರು ನಟಿಸಿರ್ತಾರೆ. ಈ ಚಿತ್ರದ ಪ್ರೊಡಕ್ಷನ್ ಕೂಡ ಪಂಡ್ರಿಬಾಯಿ ಅವರೇ ಮಾಡಿರ್ತಾರೆ. ಆನಂತರ ಬಂದ ಚಿತ್ರ ಹಬ್ಬ ಆ ಹುಡುಗಿ. ಆದರೆ ಈ ಚಿತ್ರದ ನಾಯಕ ರಾಜಶಂಕರ್ ಮತ್ತು ನಾಯಕಿ ಮೈನಾವತಿ. ಅತಿಥಿ ಪಾತ್ರದಲ್ಲಿ ರಾಜ್ಕುಮಾರ್ ಹಾಗೂ ಪಂಡ್ರಿಬಾಯಿ ಅವರು ನಟಿಸಿರ್ತಾರೆ. ಈ ಚಿತ್ರ ನವೆಂಬರ್ 29, 1959ರಂದು ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ತೇಜಸ್ವಿನಿ. ಈ ಚಿತ್ರ 1962ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಸತ್ಯ ಹರಿಶ್ಚಂದ್ರ. ಇದು ಏಪ್ರಿಲ್ 22, 1965ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಪಾರ್ವತಿ ಕಲ್ಯಾಣ. ಇದು 28 ಫೆಬ್ರವರಿ 1967ರಂದು ತೆರೆ ಕಂಡಿರುತ್ತೆ. ಈ ಚಿತ್ರದ ನಾಯಕರಾಗಿ ರಾಜ್ಕುಮಾರ್ ಹಾಗೂ ನಾಯಕಿಯಾಗಿ ಚಂದ್ರಕಲಾ ಅವರು ನಟಿಸಿರ್ತಾರೆ. ಹಾಗೂ ಈ ಚಿತ್ರದ ಒಂದು ಮುಖ್ಯ ಪಾತ್ರದಲ್ಲಿ ಪಂಡ್ರಿಬಾಯಿ ಅವರು ನಟಿಸಿರ್ತಾರೆ. ನಂತರ ಬಂದ ಚಿತ್ರ ಬಂಗಾರದ ಹೂವು. ಇದು 1967 ಆಗಸ್ಟ್ 4ರಂದು ತೆರೆ ಕಂಡಿರುತ್ತೆ. ನಾಯಕರಾಗಿ ರಾಜ್ಕುಮಾರ್ ಹಾಗೂ ನಾಯಕಿಯಾಗಿ ಕಲ್ಪನಾ ಮತ್ತು ಅತಿಥಿ ಪಾತ್ರದಲ್ಲಿ ಪಂಡ್ರಿಬಾಯಿ ಅವರು ನಟಿಸಿರ್ತಾರೆ. ನಂತರ ಬಂದ ಚಿತ್ರ ಹೃದಯ ಸಂಗಮ. ಈ ಚಿತ್ರವು 1972ರಲ್ಲಿ ತೆರೆ ಕಂಡಿರುತ್ತೆ. ಚಿತ್ರದ ನಾಯಕರಾಗಿ ರಾಜ್ಕುಮಾರ್ ಹಾಗೂ ನಾಯಕಿಯಾಗಿ ಭಾರತಿ ಅವರು ನಟಿಸಿರ್ತಾರೆ. ರಾಜ್ಕುಮಾರ್ ಅವರ ತಾಯಿಯ ಪಾತ್ರದಲ್ಲಿ ಪಂಡ್ರಿಬಾಯಿ ಅವರು ನಟಿಸಿರ್ತಾರೆ. ನಂತರ ಬಂದ ಚಿತ್ರ ಅನುರಾಗ ಅರಳಿತು. ಈ ಚಿತ್ರ ಮೇ 21, 1986ರಲ್ಲಿ ತೆರೆ ಕಂಡಿರುತ್ತೆ. ಮತ್ತೆ ನಾಯಕರಾಗಿ ರಾಜ್ಕುಮಾರ್ ಹಾಗೂ ನಾಯಕಿಯಾಗಿ ಮಾಧವಿ ಮತ್ತೆ ತಾಯಿ ಪಾತ್ರದಲ್ಲಿ ಪಂಡ್ರಿಬಾಯಿ ಅವರು ನಟಿಸಿರ್ತಾರೆ. ನಂತರ ಬಂದ ಚಿತ್ರ ಶ್ರುತಿ ಸೇರಿದಾಗ. ಈ ಚಿತ್ರವು ನವೆಂಬರ್ 3, 1987ರಲ್ಲಿ ತೆರೆ ಕಂಡಿದ್ದು, ಈ ಚಿತ್ರದ ನಾಯಕರಾಗಿ ರಾಜ್ಕುಮಾರ್ ಹಾಗೂ ನಾಯಕಿಯಾಗಿ ಮಾಧವಿ ಮತ್ತು ಗೀತಾ ಮತ್ತು ತಾಯಿಯ ಪಾತ್ರದಲ್ಲಿ ಪಂಡ್ರಿಬಾಯಿ ಅವರು ನಟಿಸಿರ್ತಾರೆ.